ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತೀನಿ. ತುಂಬ ಜನ ಯೂಟ್ಯೂಬರ್ಸು 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿರ್ತೀರ. ಸ್ವಲ್ಪ ಜನ 500 ಸಬ್ಸ್ಕ್ರೈಬರ್ ಜೊತೆಗೆ 3000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿರ್ತೀರ. ಮಾನಿಟೈಸೇಷನ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಒಬ್ಬೊಬ್ರು ಮಾಡೋರಿದ್ದಾರೆ. ಅವ್ರಿಗೆಲ್ಲ ಈ ವಿಡಿಯೋ ಅಂತ ಹೇಳ್ಬೋದು. ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾನಿಟೈಸೇಷನ್ ಅಪ್ಲೈ ಮಾಡೋದು, ಹೇಗೆ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಹೇಗೆ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದೆಲ್ಲ ಪಾಯಿಂಟ್ನ ನಾವು ತಲೆಯಲ್ಲಿ ಇಟ್ಕೊಂಡು ಕ್ರಿಯೇಟ್ ಮಾಡಬೇಕು, ಯಾವ ಮಿಸ್ಟೇಕ್ ಮಾಡಬಾರ್ದು, ಯಾವುದನ್ನು ಎಲ್ಲಿ ಫಿಲ್ ಮಾಡಬೇಕು, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸ್ಕ್ರೀನ್ ರೆಕಾರ್ಡ್ ಮೂಲಕ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನೀವು ಬೇರೆ ಯಾವ ವಿಡಿಯೋನ ನೋಡೋ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು, ಮುಂದೆ ಮಾಡೋರಿದ್ದೀರೋ ಅವರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಇನ್ಯಾಕ್ತರ ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಇದರಿಂದ ನಿಮಗೆ ಅಲ್ಲಿರೋ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ವಾಚ್ ಅವರ್ಸ್ ಅಥವಾ 10M ವ್ಯೂಸ್ ಕಂಪ್ಲೀಟ್ ಆದಮೇಲೆ YT ಸ್ಟುಡಿಯೋ ಮೂಲಕ ಡಾಲರ್ ಸಿಂಬಲ್ ಕ್ಲಿಕ್ ಮಾಡಿತ್ತು ಅಂದರೆ ಅಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇದೆ. ಅಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಲ್ಲನೂ ಓದಾದ್ಮೇಲೆ ಅಲ್ಲಿ ಅಕ್ಸೆಪ್ಟ್ ದಿಸ್ ಬೇಸ್ ಟರ್ಮ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಅನ್ನೋ ಬಟನ್ನ ಟಚ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಒನ್ ತುಂಬ ಇಂಪಾರ್ಟೆಂಟು. ಈ ಸ್ಟೆಪ್ನ ಫಾಲೋ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ಆಪ್ಷನ್ ಓಕೆ ಆಗಿ ಗ್ರೀನ್ ಸಿಂಬಲ್ ಬಂತು ಅಂದರೆ ಸೆಕೆಂಡ್ ಆಪ್ಷನಲ್ಲಿ ಸ್ಟಾರ್ಟ್ ಅನ್ನೋ ಬಟನ್ನ ತೋರಿಸುತ್ತೆ. ಸೊ ನೀವು ಸ್ಟಾರ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರತಿಯೊಂದು ಸ್ಟೆಪ್ಸ್ನು ಫಾಲೋ ಮಾಡೋಕ್ಕಿಂತ ಮುಂಚೆ ಅಥವಾ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಫಸ್ಟ್ ಕರೆಕ್ಟಾಗಿ ಓದ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಆದಮೇಲೆ ಅದನ್ನು ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋಣ. ನಿಮ್ಮ ಹತ್ರ ಆಲ್ರೆಡಿ ಆ್ಯಡ್ಸೆನ್ಸ್ ಇತ್ತು ಅಂದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಆ್ಯಡ್ಸೆನ್ಸ್ ಅಕೌಂಟ್ ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂರನೇದು ಐ ಡೋಂಟ್ ನೋ. ಈಗ ನನ್ನ ಹತ್ರ ಆ್ಯಡ್ಸೆನ್ಸ್ ಅಕೌಂಟ್ ಇಲ್ಲ, ಸೊ ನಾನು ನೋ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಓಕೆ ಕೊಡ್ತೀನಿ. ಈಗ ನೀವು ಕ್ರಿಯೇಟ್ ಮಾಡಿರೋ ಎಲ್ಲ ಜಿಮೇಲ್ ಅಕೌಂಟು ಕೂಡ ಇಲ್ಲಿ ಶೋ ಆಗುತ್ತೆ. ಬಟ್ ನಾವು ಯಾವ ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಒಂದು ಸಜೆಷನ್ ಬಂದು, ನೀವು ಯೂಟ್ಯೂಬ್ನ ಯಾವ ಜಿಮೇಲ್ ಅಕೌಂಟಲ್ಲಿ ಕ್ರಿಯೇಟ್ ಮಾಡಿರ್ತೀರೋ ಅದೇ ಜಿಮೇಲ್ ಅಕೌಂಟ್ನ ಯೂಸ್ ಮಾಡಿಕೊಂಡು ಆ್ಯಡ್ಸೆನ್ಸ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡೋವಂಥದ್ದು. ಯುವರ್ ಚಾನಲ್ ಅನ್ನೋದ್ರ ಕೆಳಗಡೆ ನಿಮ್ಮ ಚಾನಲ್ URLನ ಲಿಂಕ್ ಮಾಡಿ. ಅದಾದಮೇಲೆ ಕೆಳಗಡೆ ಯುವರ್ ಬಿಲ್ಲಿಂಗ್ ಕಂಟ್ರಿ ಅಂತ ಇದೆ. ನಾನು ಇಂಡಿಯಾಯಿಂದ ಮಾಡ್ತಾ ಇರೋದ್ರಿಂದ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಕೆಳಗಡೆ ಇರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ತಿಳ್ಕೊಂಡು ಅದಾದಮೇಲೆ ಐ ಅಕ್ಸೆಪ್ಟ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳಿ ಓಕೆ ಕೊಟ್ಟರೆ ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಎಂಟ್ರಿ ಮಾಡಬೇಕಾಗತ್ತೆ. ಲೈಕ್ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ನಿಮ್ಮ ಸಿಟಿ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ನೇಮ್ ಇರ್ಬೋದು, ನಿಮ್ಮ ಅಡ್ರೆಸ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಪ್ರತಿಯೊಂದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ನ ಪಕ್ಕದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿರೋ ಆಪ್ಷನ್ಸ್ಗಳಿಗೆ ಎಂಟ್ರಿ ಮಾಡಿ. ಸೊ ನೀವು ಇಲ್ಲಿ ಮೆನ್ಷನ್ ಮಾಡೋ ಹೆಸರು ಪಾನ್ ಕಾರ್ಡಲ್ಲಿರುವಂಥ ಹೆಸರು ಎರಡೂ ಒಂದೇ ಆಗಿರಬೇಕು. ಚೇಂಜಸ್ ಯಾವುದೂ ಇರಬಾರ್ದು. ಸೊ ಆ ರೀತಿ ಎಂಟ್ರಿ ಮಾಡಿಕೊಂಡು ಲಾಸ್ಟಲ್ಲಿ ಫೋನ್ ನಂಬರು ಆಪ್ಷನಲ್ಲಿದೆ, ನೀವು ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ಇಲ್ಲ ಅಂದರೆ ಖಾಲಿ ಬಿಡ್ಬೋದು. ಇಲ್ಲಿ ಫೋನ್ ನಂಬರ್ನ ಮೆನ್ಷನ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಫೋನ್ ನಂಬರ್ನು ಕೂಡ ಮೆನ್ಷನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕೊಟ್ಟರೆ ಇಲ್ಲಿಗೆ ಅರ್ಧ ಕೆಲಸ ಮುಗಿಯುತ್ತೆ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದೇನಪ್ಪ ಅಂತಂದರೆ ನಾವು ಫೋನ್ ನಂಬರ್ನ ಮೆನ್ಷನ್ ಮಾಡಿರೋದ್ರಿಂದ ಇಲ್ಲಿ ವೆರಿಫಿಕೇಷನ್ ಕೇಳ್ತಾ ಇದೆ, ಅಂದರೆ ಫೋನ್ ನಂಬರ್ ವೆರಿಫಿಕೇಷನ್ ಕೇಳ್ತಾ ಇದೆ. ಸೊ ಅದೆಲ್ಲ ನಾವು ಟಿಕ್ ಮಾಡಿ ಓಕೆ ಕೊಟ್ಟರೆ ಒಂದು ಕೋಡ್ನ ಅವ್ರು ಕಳಿಸ್ಕೊಡ್ತಾರೆ. ಅದನ್ನು ಕೂಡ ನಾವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ನೀವೇನಾದರೂ ಫೋನ್ ನಂಬರ್ ಕೊಟ್ಟಿಲ್ಲ ಅಂದರೆ ಈ ಆಪ್ಷನ್ ನಿಮಗೆ ಸಿಗೋದಿಲ್ಲ. ಫೋನ್ ನಂಬರ್ ಕೊಟ್ಟವ್ರಿಗೆ ಮಾತ್ರ ಈ ಆಪ್ಷನ್ ಸಿಗೋ ಅಂಥದ್ದು. ಡೈರೆಕ್ಟಾಗಿ ಕೋಡ್ನ ಮೆನ್ಷನ್ ಮಾಡಿ ಸಬ್ಮಿಟ್ ಮೇಲೆ ಕೊಡ್ತು ಅಂದರೆ ಫೋನ್ ನಂಬರ್ ವೆರಿಫಿಕೇಷನ್ ಕೂಡ ಆಗುತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ 90% ಆಫ್ ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡೋದು ಕಂಪ್ಲೀಟ್ ಆಗಿರುತ್ತೆ.
ಬಟ್ ಆ ಕ್ಷಣಕ್ಕೇ ಅದು ರಿಸಲ್ಟ್ನ ತೋರಿಸೋದಿಲ್ಲ. ಯೂಟ್ಯೂಬರ್ ಕೂಡ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ನೀವು ಡೈರೆಕ್ಟಾಗಿ YT ಸ್ಟುಡಿಯೋನ ಆನ್ ಮಾಡಿಕೊಂಡು ಡಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿತು ಅಂದರೆ ಸೆಕೆಂಡ್ ಆಪ್ಷನ್ ಇನ್ ಪ್ರೋಗ್ರೆಸ್ಸಲ್ಲಿದೆ. ಅಂದರೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನ ಅವರು ಚೆಕ್ ಮಾಡ್ತಾ ಇದ್ದಾರೆ ಅಂತ. ಈ ರೀತಿ ಚೆಕ್ ಮಾಡೋದಕ್ಕೆ ಒಂದು 5 ಅವರ್ಸ್ ಆದರೂ ಆಗ್ಬೋದು, ಅಥವಾ ಒಂದಿನ ಆದರೂ ಆಗ್ಬೋದು, ಇಲ್ಲ ಒಂದು ವಾರ ಆದರೂ ಆಗ್ಬೋದು. ಆದಷ್ಟು ಬೇಗ ಯಾರಿಗೂ ಆಗೋದಿಲ್ಲ. ಸೊ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೆಕೆಂಡ್ ಆಪ್ಷನ್ನು ಪ್ರೊಸೀಡ್ ಕಂಪ್ಲೀಟ್ ಆಯಿತು ಅಂದರೆ ಥರ್ಡ್ ಆಪ್ಷನ್ ಕೂಡ ಆಟೋಮೆಟಿಕ್ಕಾಗಿ ಓಕೆ ಆಗುತ್ತೆ. ಇದೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ತು ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದ್ರ ಜೊತೆಗೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಹೇಗೆಲ್ಲ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು, ಯಾವ್ಯಾವುದನ್ನು ಎಲ್ಲೆಲ್ಲಿ ಫಿಲ್ ಮಾಡಬೇಕು, ಯಾವುದನ್ನು ಫಿಲ್ ಮಾಡಬಾರ್ದು, ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಮಾನಿಟೈಸೇಷನ್ನ ಅಪ್ಲೈ ಮಾಡಬೇಕು, ಜೊತೆಗೆ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ನೀವು ಮಾನಿಟೈಸೇಷನನ್ನು ಅಪ್ಲೈ ಮಾಡಿದ್ದೀರಾ, ಬಟ್ ಅದು ಓಕೆ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಜೆಕ್ಟ್ ಆಗೋದಕ್ಕಿಂತ ಓಕೆ ಆಗಬೇಕು ಅದು. ಸೊ ಓಕೆ ಆಗಬೇಕು ಅಂದರೆ ಯಾವುದೆಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು, ಯಾವ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ಲು ರಿಜೆಕ್ಟ್ ಆಗದೆ ಮಾನಿಟೈಸೇಷನ್ ಒಂದಿನದಲ್ಲೇ ಆಗ್ಬೋದು, ಅದನ್ನು ಕಂಪ್ಲೀಟಾಗಿ ತಿಳ್ಕೋಬೇಕು. ಜೊತೆಗೆ ಯೂಟ್ಯೂಬರು ಮಾನಿಟೈಸೇಷನ್ ಓಕೆ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಚಾನಲ್ನ ಚೆಕ್ ಮಾಡ್ತಾರೆ, ಪ್ರತಿಯೊಂದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾನಿಟೈಸೇಷನ್ ಅಪ್ಲೈ ಮಾಡೋರಾಗಿರ್ಬೋದು ಅಥವಾ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರೋರಾಗಿರ್ಬೋದು, ಇಬ್ರಿಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಯೂಟ್ಯೂಬರು ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮ ಚಾನಲ್ನ ಚೆಕ್ ಮಾಡಿ ಆಮೇಲೆ ಮಾನಿಟೈಸೇಷನ್ ಮಾಡ್ತಾರೆ, ಡಿಮಾನಿಟೈಸೇಷನ್ ಯಾಕೆ ಮಾಡ್ತಾರೆ, ಅಥವಾ ಮಾನಿಟೈಸೇಷನ್ನ ಯಾಕೆ ರಿಜೆಕ್ಟ್ ಮಾಡ್ತಾರೆ, ನಾವು ಯಾವ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಬೇಕು, ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.